Hi guys, welcome back to the video. Second PUC physics. Manoj ನನಗೆ 50+ ಬೇಕು ಸೊ 70 ಏನೇನು ಓದಲಿ ಮನೋಜ್ ಯಾವ ರೀತಿ ಓದಲಿ ನಾನು ಇನ್ನೂ ಪ್ರಿಪೇರ್ ಆಗಿಲ್ಲ ಅಕಸ್ಮಾತ್ ಓದಿದ್ದೀನಿ ಒಂದು ಆವರೇಜ್ ಆಗಿದ್ದೀನಿ ಸೊ ನನಗೆ ಒಳ್ಳೆ ಮಾರ್ಕ್ಸ್ ಬೇಕು ಫಾರ್ ಎಕ್ಸಾಂಪಲ್ ನನಗೆ 65+ ಬೇಕು ಹೆಂಗೆ ಓದಲಿ ಏನು ಓದಲಿ ಯಾವ ಚಾಪ್ಟರ್ನ ಕನ್ಸಿಡರ್ ಮಾಡ್ಕೊಬೋದು ಯಾವ ಚಾಪ್ಟರ್ನ ಕನ್ಸಿಡರ್ ಮಾಡ್ಕೊಬಾರ್ದು ಆ್ಯಂಡ್ ನಾನು ಔಟ್ ಆಫ್ 4 ತಗೊಳ್ಳೋದಕ್ಕೆ ಪ್ರತಿಯೊಂದು ಚಾಪ್ಟರ್ ಕರೋದು ಇಂಪಾರ್ಟೆಂಟ್ ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ತಾ ನಾನು ನಿಮ್ಗೆ ಒಂದು PDF ಕೊಡ್ತೀನಿ ಅಕಸ್ಮಾತ್ ನೀವು ಪಾಸ್ ಆಗೋದಕ್ಕೂ ರೆಡಿ ಆಗಿಲ್ಲ ಏನೂ ಓದಿಲ್ಲ ಅಂತಂದರೆ ಆ ಒಂದು PDF ಅಲ್ಲಿ ನಿಮಗೆ 4 ಚಾಪ್ಟರ್ಗಳಿದ್ದಾವೆ ಆ 4 ಚಾಪ್ಟರ್ಗಳು ಶಿಸ್ತಾಗಿ ಓದ್ಕೊಳ್ಳಿ ನೀವು ಆರಾಮಾಗಿ ಪಾಸ್ ಆಗ್ತೀರಾ ಓಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ ಫಾಲೋ ಮಾಡ್ಬೋದಾಗಿರುತ್ತೆ ಫಾರ್ KC ರಿಲೇಟೆಡ್ ಮಟೀರಿಯಲ್ಸ್ ಓಕೆ ಫಸ್ಟ್ ಆಫ್ ಆಲ್ ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಕೊಡ್ತಾ ಇರ್ತಕ್ಕಂಥ ಜನರಲ್ ಇನ್ಸ್ಟ್ರಕ್ಷನ್ ಏನಪ್ಪ ಅಂತಂದರೆ ಯು ಗೈಸ್ ಆರ್ ಲಕ್ಕಿ ದಟ್ ಯು ಗಾಟ್ 3 ಮಾಡೆಲ್ ಕ್ವೆಶ್ಚನ್ ಪೇಪರ್ ಫ್ರಮ್ PU ಬೋರ್ಡ್ ಇಟ್ ಸೆಲ್ಫ್ ಓಕೆ ಸೊ ದಯವಿಟ್ಟು ಆ 3 ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳನ್ನ ಒಂದು ಕ್ವೆಶ್ಚನ್ ಬಿಡ್ತಾನೆ ಪ್ರತಿಯೊಂದನ್ನು ಸಾಲ್ವ್ ಇಟ್ಕೊಳ್ಳಿ ಆ್ಯಂಡ್ ಇಟ್ ಇಸ್ ಮ್ಯಾಂಡೇಟ್ರಿ ಓಕೆ ಇಟ್ ಇಸ್ ಮಸ್ಟ್ ಗೈಸ್ ಐ ಆಮ್ ನಾಟ್ ಎಟ್ ಆಲ್ ಜೋಕಿಂಗ್ ನೀವು ಇದನ್ನು ತಮಾಷೆಗೆ ತಗೊಂಡ್ರೆ ಲಿಟ್ರಲಿ ಹೇಳ್ತಾ ಇದ್ದೀನಿ ಸಫರ್ ಮಾಡೋದು ನೀವೇ ಎಲ್ಲ ಕ್ವೆಶ್ಚನ್ಗೂ ಆನ್ಸರ್ ನಿಮ್ಗೆ ಗೊತ್ತಿರಬೇಕು ಈವನ್ ಇನ್ಕ್ಲೂಡಿಂಗ್ ಮಲ್ಟಿಪಲ್ ಚಾಯ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಓಕೆ ಆ್ಯಂಡ್ ಎಲ್ಲ ನ್ಯೂಮರಿಕಲ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಇಟ್ಕೊಂಡಿರಿ ಹೇಳೋಕ್ಕಾಗೋದಿಲ್ಲ ಆ ನ್ಯೂಮರಿಕಲ್ ಪ್ರಾಬ್ಲಮ್ಗಳಿಂದಾನೇ ನಿಮಗೆ ಪ್ರಾಬ್ಲಮ್ಗಳನ್ನ ಕೇಳಬಹುದಾಗಿರುತ್ತೆ ಯಾವುದಾದ್ರು ಪ್ರಾಬ್ಲಮ್ ಕೊಡಬಹುದಾಗಿರುತ್ತೆ ಅಕಸ್ಮಾತ್ ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಅಂತಂದರೆ ಜಸ್ಟ್ ಪ್ರಾಕ್ಟಿಸ್ ದೆಮ್ ಯು ಆರ್ ಆಲ್ ಗುಡ್ ಓಕೆ ಸೊ ಅದಕ್ಕೆ ಹೇಳ್ತಾ ಇರೋದು ಫಸ್ಟ್ ಬೇಸಿಕ್ ಅಂತಂದರೆ 3 ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳನ್ನ ಒಂದು ಕ್ವೆಶ್ಚನ್ ಬಿಡ್ತಾನೆ ಸಾಲ್ವ್ ಮಾಡಿ ಇಟ್ಕೊಂಬಿಡಿ ಇಟ್ ವಿಲ್ ಟೇಕ್ 4 days ಫಾರ್ ಯು ದೆನ್ ಫಸ್ಟ್ ನಾನು ಹೇಳ್ದಾಗೆ ಮೊದಲನೇ ದಿನ ಡಿವೈಡ್ ಮಾಡ್ಕೊಳ್ಳಿ ಮೊದಲನೇ ಡಿವೈಡ್ ಮಾಡ್ಕೊಂಡು 3 ಜನ 3 ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳು ತೊಗೊಂಡು ಸಾಲ್ವ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಅದನ್ನು ಶೇರ್ ಮಾಡಿಕೊಂಡು ಸೊ ಒಂದಿನ ನೀವೇ ಸಾಲ್ವ್ ಮಾಡಿರ್ತಾರೆ ಸೆಕೆಂಡ್ ಡೇ ನೆಕ್ಸ್ಟ್ ಪೇಪರ್ ಸಾಲ್ವ್ ಮಾಡ್ತಾರೆ ಥರ್ಡ್ ಡೇ ಇನ್ನೊಂದು ಪೇಪರ್ ಸಾಲ್ವ್ ಮಾಡ್ತಾರೆ ಅಂತ ಅನ್ಕೊಳ್ಳಿ ಸೊ ಒಂದಿನ ಪೂರ್ತಿ ಒಂದೇ ಪೇಪರ್ ಸಾಲ್ವ್ ಮಾಡಬೇಡಿ ನಿಮ್ಮ ಹತ್ರ ಆನ್ಸರ್ ಇರಬೇಕಾದ್ರೆ ಇಟ್ ವಿಲ್ ಟೇಕ್ ಓನ್ಲಿ 3 to 4 hours ಮ್ಯಾಕ್ಸಿಮಮ್ ಓಕೆ 3 to 4 hours ಮ್ಯಾಕ್ಸಿಮಮ್ ಟು ಸಾಲ್ವ್ ಅ ಪೇಪರ್ ಓಕೆ ಅದಾದಮೇಲೆ ಸೊ ನೀವೇನು ಮಾಡಿದರೆ ಬೇರೆ ಸಬ್ಜೆಕ್ಟ್ಗೂ ಪ್ರಿಯಾರಿಟಿ ಕೊಡಿ ಒಂದಿನ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಓದಿನ ಫಿಸಿಕ್ಸ್ ಮತ್ತು ಬಯಾಲಜಿ ಓದಿ ಯಾವ್ದು ನಿಮ್ಗೆ ಈಸಿ ಆಗುತ್ತೆ ಆ ಥರ ತಗೊಳ್ಳಿ ಫಾರ್ ಎಕ್ಸಾಂಪಲ್ ಒಂದಿನ ಬಯಾಲಜಿ ಮತ್ತು ಮ್ಯಾಥ್ಸ್ ಓದಿ ಬಿಕಾಸ್ ಇಟ್ಸ್ ಈಸಿ ಓಕೆ ಬಯಾಲಜಿ ವಿಲ್ ಬಿ ಈಸಿ ಮ್ಯಾಥ್ಸ್ ವಿಲ್ ಬಿ ಲೈಕ್ ಯಾವ್ದು ನಿಮ್ಗೆ ಡಿಫಿಕಲ್ಟ್ ಯಾವ್ದು ನಿಮ್ಗೆ ಈಸಿ ಅನ್ಸುತ್ತೆ ಆ ಥರ ನೋಡ್ಕೊಂಡು ಆ್ಯಕ್ಚುಲಿ ಕೋಲೇಟ್ ಮಾಡ್ಕೊಂಡು ದಿನಕ್ಕೆ ಅಟ್ಲೀಸ್ಟ್ 2 ಸಬ್ಜೆಕ್ಟನ್ನು ಓದಲೇಬೇಕಾಗಿರುತ್ತೆ ಡೋಂಟ್ ಸ್ಟ್ರೆಸ್ ಯುವರ್ ಸೆಲ್ಫ್ ಬೈ ಸ್ಟಡಿಂಗ್ ಆಲ್ 4 subjects 24/7 ನೋ ಯು ಕಾಂಟ್ ಡೂ ಇಟ್ ಏನೇ ಮಾಡಿದ್ರು ಎಲ್ಲ ಲಿಮಿಟಲ್ಲಿ ಇರಬೇಕು ಆ್ಯಂಡ್ ಏನೇ ಮಾಡಿದ್ರು ಸಿಸ್ಟಮೆಟಿಕಾಗಿ ಮತ್ತು ಪ್ಲಾನಾಗಿ ಮಾಡಬೇಕಾಗಿರುತ್ತೆ ಸೊ ನಿಮಗೆ ಸಬ್ಜೆಕ್ಟ್ ಭಯ ಇದೆ ಅಂತಂದರೆ ನನಗೆ ಗೊತ್ತು ನಿಮ್ಮ ಹತ್ರ ಭಯ ಇದೆ ಅಂತ ಬಟ್ ದ ಥಿಂಗ್ ಇಸ್ ದ್ಯಾಟ್ ಲಾಸ್ಟ್ ಕಪಲ್ ಆಫ್ ಡೇಸ್ನ ನೀವು ಎಲ್ಲ ಸಬ್ಜೆಕ್ಟ್ ರಿವಿಷನ್ ಮಾಡೋದಕ್ಕೆ ಇಟ್ಕೊಳ್ಳಿ ಬಟ್ ಬಿಫೋರ್ ದ್ಯಾಟ್ ಯು ವಿಲ್ ಹ್ಯಾವ್ ಟು ಫೋಕಸ್ ಆನ್ ಇಂಡಿವಿಜುವಲ್ ಸಬ್ಜೆಕ್ಟ್ಸ್ ಆ್ಯಂಡ್ ಯು ವಿಲ್ ಹ್ಯಾವ್ ಟು ಕ್ಲಿಯರ್ ಆಲ್ ಆಫ್ ದೆಮ್ ದಟ್ ಇಸ್ ಅ ಫಂಡಮೆಂಟಲ್ ಗೋಲ್ ಓಕೆ ಸೊ ಅದು ಮುಗಿಸ್ಕೊಂಡ್ರೆ ನೋಡಿ ಇನ್ನೊಂದು ನಾನು ಮುಖ್ಯವಾಗಿ ತಿಂಗನ ಏನು ಹೇಳಬೇಕಂತ ಬಯಸ್ತೀನಿ ಅಂತಂದರೆ ನೀವು ಔಟ್ ಆಫ್ 4 ತೆಗೆಯೋದಕ್ಕೆ ಪ್ರತಿಯೊಂದು ಚಾಪ್ಟರ್ನ ಓದೋ ಅವಶ್ಯಕತೆ ಇಲ್ಲ ಅಫ್ಕೋರ್ಸ್ ಎಸ್ 1 ಮಾರ್ಕರ್ಸ್ಗೆ ನೀವು ಓದಲೇಬೇಕಾಗಿರುತ್ತೆ ಯಾವ ಚಾಪ್ಟರಿಂದ ಇಲ್ಲಿ 1 ಮಾರ್ಕ್ಸ್ ಕೇಳ್ತಾರೆ ಅಂತ ಐಡಿಯಾ ಇಲ್ಲ ಸೊ ಆ ಒಂದು ರೀಸನಿಗೆ ಅದು ಬಿಟ್ಟರೆ ಈ 2 ಮಾರ್ಕರ್ಸು 3 ಮಾರ್ಕರ್ಸು ಮತ್ತು 5 ಮಾರ್ಕರ್ಸ್ ಎಲ್ಲ ನೀವು ಆಪ್ಷನ್ಸ್ ಇದೆ ನಿಮ್ಮ ಹತ್ರ ಓಕೆ ಟ್ರೈ ಟು ಮೇಕ್ ಯೂಸ್ ಆಫ್ ದ್ಯಾಟ್ ನೋಡಿ 105 ಮಾರ್ಕ್ಸ್ ಕೇಳೋದು ನಿಮ್ಮ ಪೇಪರು ನೀವು ಬರೀಬೇಕಾದ್ರೆ ಬರೀ 70 ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ನಿಮಗೆ ಆಪ್ಷನ್ ಇದೆ 35 ಮಾರ್ಕ್ಸ್ ನೀವು ಓಕೆ ನಾನು 35 ಮಾರ್ಕ್ಸ್ಗೆ ಈ ಚಾಪ್ಟರ್ನ ಸ್ಕಿಪ್ ಮಾಡ್ತೀನಿ ಸೊ ದಟ್ ನಾನು ಬರೋ ಬೇರೆ ಚಾಪ್ಟರ್ ಇಂದ ಬಂದೇ ಬರುತ್ತೆ ಸೊ ಅಲ್ಲಿ ಓದ್ಕೊಳ್ತೀನಿ ಆ ಚಾಪ್ಟರ್ ಎಲ್ಲ ಓದ್ಕೊಂಡಿರ್ತೀನಿ ಅಲ್ಲಿಂದ ಬರುತ್ತೆ ಅಟೆಂಡ್ ಮಾಡ್ಕೊತೀನಿ ಫಾರ್ ಎಕ್ಸಾಂಪಲ್ 2 ಮಾರ್ಕರ್ಸ್ ಯಾವುದೋ ಚಾಪ್ಟರ್ನ ಸ್ಕಿಪ್ ಮಾಡಬೇಕು ಅಂತ ಅನ್ಕೊಂಡೆ ಸ್ಕಿಪ್ ಇಟ್ ಓಕೆ ಬಿಕಾಸ್ ಯಾವ ಚಾಪ್ಟರ್ ನೀವು ಕಲಿತಿದ್ರೆ ಆ ಚಾಪ್ಟರ್ನ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡೋಗಿ ಚಾಪ್ಟರ್ಲಿ ಕ್ವಶನ್ಸ್ ಬಂದರೆ ಆರಾಮಾಗಿ ಅಟೆಂಡ್ ಮಾಡ್ಕೊಬಹುದಾಗಿರುತ್ತೆ ನೀವು 1-2 ಚಾಪ್ಟರ್ ಬಿಟ್ಟರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಓಕೆ ನಿಮ್ಗೆ ಯಾವ ಡಿಫಿಕಲ್ಟ್ ಅನ್ಸುತ್ತೆ ಅದನ್ನು ನೀವು ಆಪ್ಷನ್ ಆಗಿ ಇಟ್ಕೊಬಹುದಾಗಿರುತ್ತೆ ಐ ಆಮ್ ಟೆಲಿಂಗ್ ದಟ್ ಆಪ್ಷನ್ ಆಗಿ ಇಟ್ಕೊಬಹುದಾಗಿರುತ್ತೆ ಅಂತ ಡೋಂಟ್ ಕಂಪ್ಲೀಟ್ಲಿ ಸ್ಕಿಪ್ ಆ ಚಾಪ್ಟರ್ನ ಬೇರೆ ಯಾವ್ದಾದ್ರು ನಿಮ್ಗೆ ಈಸಿ ಓಕೆ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ 2 ಮಾರ್ಕರ್ಸ್ ಯಾವುದೋ ಒಂದು ಚಾಪ್ಟರ್ ತುಂಬ ಈಸಿ ಅನಿಸ್ತಾ ಇದೆ ಸ್ಟಡಿ ಆಲ್ ಆಫ್ ದೆಮ್ ಓಕೆ ಆ್ಯಂಡ್ ಇನ್ನೊಂದು ಚಾಪ್ಟರ್ಲಿ ಯಾವುದೋ 5 ಮಾರ್ಕರ್ಸ್ ಈಸಿ ಅನಿಸ್ತಾ ಇದೆ ಸ್ಟಡಿ ಆಲ್ ಆಫ್ ದೆಮ್ ಯಾವುದೋ ಚಾಪ್ಟರ್ ನಿಮಗೆ 5 ಮಾರ್ಕರ್ ಡಿಫಿಕಲ್ಟ್ ಅನಿಸ್ತದೆ ಲೀವ್ ಇಟ್ ಟೇಕ್ ಆಪ್ಷನ್ ಓಕೆ ಆ ರೀತಿ ಆ್ಯಂಡ್ ಒಂದು PDF ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನಿಮಗೆ ಅದರಲ್ಲಿ 4 ಚಾಪ್ಟರ್ಗಳನ್ನ ಮೆನ್ಷನ್ ಮಾಡಿದ್ದೀನಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ನನ್ನ ಕೆಪಾಸಿಟೆನ್ಸು ಕರೆಂಟ್ ಎಲೆಕ್ಟ್ರಿಸಿಟಿ ಅದಾದಮೇಲೆ ಸೆಮಿ ಕಂಡಕ್ಟರ್ಸು ಈ 4 ಚಾಪ್ಟರ್ನ ಓದ್ಕೊಳ್ಳಿ ನೀವು ಪಾಸ್ ಆಗ್ತೀರಾ ಅಕಸ್ಮಾತ್ ನಿಮ್ಗೆ ಏನೂ ಓದೋಕ್ಕೆ ಇಷ್ಟ ಇಲ್ಲ ಅವನ್ನ ಬಸ್ ಜಸ್ಟ್ ಪಾಸ್ ಆಗಬೇಕು ಈ 4 ಚಾಪ್ಟರ್ನ ಶಿಸ್ತಾಗಿ ಓದ್ಕೊಳ್ಳಿ ಕೊಟ್ಟಿರ್ತಕ್ಕಂಥ ಮಟ್ಟಲ್ಲಿ 49-50 ಪೇಜನೂ ಇದೆ ಸೊ ಅದರಲ್ಲಿ ಗ್ಲಾಸರಿ ಅದಕ್ಕೆ ಒಂದಷ್ಟು ಹೋಗಿದೆ ಅದು ಬಿಟ್ಟರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 40 ಪೇಜನೂ ಸಿಗುತ್ತೆ ಅಷ್ಟೇ 45 ಪೇಜ್ ಸಿಗುತ್ತೆ ಓದೋದಕ್ಕೆ ಅಷ್ಟು ಓದ್ಕೊಂಡ್ರೆ ಇವ್ರು ಆಲ್ ಸೆಟ್ ಫಾರ್ ಪಾಸ್ ಚೆನ್ನಾಗಿ ಸ್ಕೋರ್ ಮಾಡ್ತೀರಾ ಕಡಿಮೆ ಇಲ್ಲ 11 10 13 ಎಷ್ಟು 34 ಇಲ್ಲೇ ಆಯಿತು ಪ್ಲಸ್ 8 42 ಮಾರ್ಕ್ಸ್ ಬರುತ್ತಿಲ್ಲಿ ಓಕೆ 42 ಮಾರ್ಕ್ಸ್ ಈಸಿ 42 ಮಾರ್ಕ್ಸ್ ಆರಾಮಾಗಿ ಓದಬಹುದಾಗಿರುತ್ತೆ ನೀವು ಓಕೆ ಡೋಂಟ್ ಮಿಸ್ ದಿಸ್ ಔಟ್ ಸೊ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಫಿಸಿಕ್ಸ್ ಬೇಕಾಗಿರ್ತಕ್ಕಂಥ ಎಲ್ಲ ಮೆಟೀರಿಯಲ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಲಿಂಕನ್ನು ಫಾಲೋ ಮಾಡಿ ಆ್ಯಂಡ್ ಯುರ್ ಆಲ್ ಸೆಟ್ ಫಾರ್ ಫಿಸಿಕ್ಸ್ ಓಕೆ ಸಿ ಯು ಇನ್ ಅನದರ್ ವಿಡಿಯೋ ಟಿಲ್ ದೆನ್ ಕೀಪ್ ಮಾರ್ನಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ